ದರ್ಶನ್ ಅವರ ಒಡ ಹುಟ್ಟಿದ ಸಹೋದರ ಇತ್ತ ದರ್ಶನ್ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಸ್ವಂತ ಸಹೋದರ ಸಿಂಪಲ್ ಆಗಿ ಒಂದು ಸಿಂಗಲ್ ಬೆಡ್ರೂಮ್ ಅನ್ನ ಬಾಡಿಗೆಗೆ ತಗೊಂಡಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸಿಲುಕಿ ಸದ್ಯ ರೆಗ್ಯುಲರ್ ಬೇಲ್ ಅನ್ನ ಪಡೆದು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ. ಆದ್ರೆ ದರ್ಶನ್ ಅವರು ಜೈಲಿನಲ್ಲಿರುವಂತಹ ಹೊತ್ತಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಅವರ ಬಗ್ಗೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಒಂದು, ದರ್ಶನ್ ಅವರ ಒಡ ಹುಟ್ಟಿದ ಸಹೋದರ ದಿನಕರ್ ತೂಗುದೀಪ್ ಅವರು. ಇತ್ತ ದರ್ಶನ್ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಸ್ವಂತ ಸಹೋದರ ಸಿಂಪಲ್ ಆಗಿ ಬಾಡಿಗೆ ಮನೆಯಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಅನ್ನ ಬಾಡಿಗೆಗೆ ತಗೊಂಡಿದ್ದಾರೆ. ಬಹಳ ಕಷ್ಟದಲ್ಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅಷ್ಟೇ ಅಲ್ಲ, ದರ್ಶನ್ ಅವರು ಇತರರಿಗೆ 10 ಕೋಟಿ ರೂಪಾಯಿ ಮನೆಯನ್ನ ಕಟ್ಟಿಕೊಟ್ಟಿದ್ದಾರೆ, ಸ್ವಂತ ತಮ್ಮನಿಗೆ ಏನೂ ಮಾಡ್ತಾ ಇಲ್ಲ ಅನ್ನುವಂತಹ ಚರ್ಚೆಗಳಿತ್ತು. ಆದ್ರೆ ಇವೆಲ್ಲ ಮಾತುಗಳಿಗೂ ಈಗ ದಿನಕರ್ ತೂಗುದೀಪ್ ಮೌನವನ್ನ ಮುರಿದು ಒಂದಿಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ನಿರ್ದೇಶಕ ದಿನಕರ್ ತೂಗುದೀಪ್ ಸಹೋದರ ದರ್ಶನ್ ಬಗ್ಗೆ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಂತ ಕಾರು, ಮನೆ, ಸಿನಿಮಾ, ಇನ್ನು ದರ್ಶನ ಜೊತೆಗಿನ ಬಾಂಧವ್ಯದ ಹಲವು ಪ್ರಶ್ನೆಗಳಿಗೆ ದಿನಕರ್ ತೂಗುದೀಪ್ ಈಗ ತಮ್ಮ ಮೌನವನ್ನ ಮುರಿದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಜೈಲು ಪಾಲಾಗಿದ್ದಂತ ನಟ ದರ್ಶನ್ಗೆ ಈಗ ಕೋರ್ಟ್ ರೆಗ್ಯುಲರ್ ಬೇಲ್ ಅನ್ನ ಕೊಟ್ಟಿದೆ. ಸದ್ಯದ ಮಟ್ಟಿಗೆ ನಟ ದರ್ಶನ್ಗೆ ಒಂದು ರಿಲೀಫ್ ಆಗಿದೆ. ಆದ್ರೆ ಅವರ ಆರೋಗ್ಯದ ಸಮಸ್ಯೆ ಕೂಡ ಅವರನ್ನ ಕಾಡ್ತಾ ಇದೆ. ಇವೆಲ್ಲದರ ನಡುವೆ ನಿರ್ದೇಶಕ ದಿನಕರ್ ತೂಗುದೀಪ್ ಹಲವು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವಂತಹ ಹೊತ್ತಿನಲ್ಲಿ ಸಾಕಷ್ಟು ವದಂತಿಗಳು ಹರಿದಾಡ್ತಾ ಇತ್ತು. ಒಡದುಟ್ಟಿದ ತಮ್ಮನಿಗೆ ವಾಸಕ್ಕೆ ಮನೆಗಿಲ್ಲ, ದಿನಕರ್ ಸಿಂಗಲ್ ಬೆಡ್ರೂಮ್ ಅಲ್ಲಿ ವಾಸವಾಗಿದ್ದಾರೆ. ಅಷ್ಟೇ ಅಲ್ಲ, ಒಡ ಹುಟ್ಟಿದ ತಮ್ಮ ಕಷ್ಟದಲ್ಲಿದ್ರೆ ದರ್ಶನ್ ಬೇರೆಯವರಿಗೆ 10 ಕೋಟಿ ರೂಪಾಯಿ ಮನೆಯನ್ನ ಕೊಡಿಸಿದ್ದಾರೆ ಅನ್ನೋ ವದಂತಿಗಳು ಎಲ್ಲೆಡೆ ಹರಿದಾಡ್ತಾ ಇತ್ತು. ಆದ್ರೆ ಅದಕ್ಕೆ ಈಗ ದಿನಕರ್ ಉತ್ತರವನ್ನ ಕೊಟ್ಟಿದ್ದಾರೆ. ಸುಖ ಸುಮ್ಮನೆ ಹೀಗೆ ಓಡಾಡುವಂತಹ ಸುದ್ದಿಗಳಿಗೆ, ಹಬ್ಬಿಸುವ ವದಂತಿಗಳಿಗೆ ಉತ್ತರ ಕೊಟ್ಟುಕೊಂಡು ಕೂರೋಕೆ ಆಗುತ್ತಾ ಹೇಳಿ ಅಂತ ಕೇಳಿದ್ದಾರೆ. ಅದರ ಜೊತೆಯಲ್ಲಿ ನಾಳೆನೆ ನಾನು ಸಿನಿಮಾ ಮಾಡಲ್ಲ ಅಂತ ಮನೆಯಲ್ಲಿ ಕೂತ್ರು ರಾಯಲ್ ಆಗಿ ಬದುಕುತ್ತೇನೆ, ಈಗ ಹೇಳಿ ನನಗೆ ಸ್ವಂತ ಮನೆ ಮಾಡಿಕೊಳ್ಳೋದು ಕಷ್ಟನ? ಇನ್ನು ದರ್ಶನ್ ನನಗೆ ಮನೆ ಕೂಡ ಮಾಡಿಕೊಟ್ಟಿಲ್ಲ ಅಂತಾರಲ್ಲ, ಅವರಿಗೆ ಒಂದು ಮಾತು ಹೇಳ್ತೇನೆ. ಯಾವುದಾದರೂ ಮನೆ ಪ್ರಾಪರ್ಟಿಯನ್ನ ತೋರಿಸಿ ನನಗೆ ಇದು ಬೇಕು ದರ್ಶನ್ ಅಂದ್ರೆ 5 ನಿಮಿಷದಲ್ಲಿ ಯೋಚನೆ ಕೂಡ ಮಾಡದೆ ನನಗೆ ಕೊಡಿಸ್ತಾರೆ ಅಂತ ದಿನಕರ್ ಹೇಳಿದ್ದಾರೆ. ಇನ್ನು ನಾನ್ಯಾಕೆ ದರ್ಶನ್ ನಿಂದ ಮನೆಯನ್ನ ಮಾಡಿಸ್ಕೊಳ್ಳಿ? ನಾನು ತುಂಬಾ ಸ್ವಾಭಿಮಾನಿ, ಯಾರ ಮುಂದೆಯೂ ಕೂಡ ನಾನು ಕೈಯನ್ನ ಒಡ್ಡಲ್ಲ. ಇನ್ನು ದರ್ಶನ್ ಸೆಲ್ಫ್ ಮೇಡ್ ವ್ಯಕ್ತಿ ಆಗಿದ್ದಾರೆ. ನನ್ನದು ಅದೇ ರಕ್ತ. ನನ್ನ ದುಡಿಮೆಯಲ್ಲೇ ನಾನು ಬದುಕಬೇಕು. ನನ್ನ ದುಡಿಮೆ, ನನ್ನ ಕುಟುಂಬ, ನನ್ನ ಮಕ್ಕಳ ಅಂತ ಯೋಚನೆ ಮಾಡ್ತೇನೆ. ದರ್ಶನ್ಗೆ ನಾನೇ ಸಂಭಾವನೆಯನ್ನ ಕೊಟ್ಟು ಸಿನಿಮಾ ಮಾಡುವಷ್ಟು ಶಕ್ತಿ ಇದ್ದಾಗ ದರ್ಶನ್ ನನಗೆ ಯಾಕೆ ಆಸ್ತಿ ಮಾಡಿ ಕೊಡಬೇಕು ಅಥವಾ ಕೊಡಿಸ್ಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು 2026ಕ್ಕೆ ದರ್ಶನ್ ಅವರ ನಟನೆಯಲ್ಲಿ ನನ್ನ ನಿರ್ದೇಶನದಲ್ಲಿ ಚಿತ್ರ ಸೆಟ್ ಏರಲಿದೆ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಯಾವುದೇ ಅನುಮಾನ ಕೂಡ ಬೇಡ. ಸದ್ಯ ದರ್ಶನ್ ಅವರಿಗೆ ಒಂದಿಷ್ಟು ಚಿತ್ರಗಳಿವೆ. ನಾನು ಕೂಡ ಕೆಲವೊಂದು ಪ್ರಾಜೆಕ್ಟ್ಗಳನ್ನ ಕೈಗೆತ್ತಿಕೊಂಡಿದ್ದೇನೆ. ಇವೆಲ್ಲ ಮುಗಿದ ನಂತರ 2026ಕ್ಕೆ ಚಿತ್ರ ಸೆಟ್ ಇರೋದ್ರಲ್ಲಿ ಡೌಟೇ ಬೇಡ ಅಂತ ದಿನಕರ್ ತೂಗುದೀಪ್ ಉತ್ತರ ಕೊಟ್ಟಿದ್ದಾರೆ. ಇದರ ಜೊತೆಲಿ ಅಕ್ಕನ ಮಗ ಚಂದು ನನ್ನು ಕೂಡ ನಾನೇ ಲಾಂಚ್ ಮಾಡಬೇಕು, ನಮ್ಮ ಬ್ಯಾನರ್ ನಲ್ಲಿ ಚಿತ್ರವನ್ನ ಮಾಡಬೇಕು. ಚಂದುನನ್ನ ಲಾಂಚ್ ಮಾಡಿದ ನಂತರ ದರ್ಶನ್ ಅವರ ಜೊತೆಗಿನ ಸಿನಿಮಾ ಬಗ್ಗೆ ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದನ್ನ ದಿನಕರ್ ಸಂದರ್ಶನ ಒಂದರಲ್ಲಿ ಬಿಚ್ಚಿಟ್ಟಿದ್ದಾರೆ. ನೋಡಿದಲ್ಲ ವೀಕ್ಷಕರೇ, ದಿನಕರ್ ತೂಗುದೀಪ್ ಈಗ ಮೌನವನ್ನ ಮುರಿದು ಎಲ್ಲದಕ್ಕೂ ಖಡಕ್ ಉತ್ತರವನ್ನ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ 2026ಕ್ಕೆ ಅವರ ನಿರ್ದೇಶನದ ದರ್ಶನ್ ಅವರ ಸಿನಿಮಾ ಸೆಟ್ ಇರುತ್ತೆ ಅನ್ನೋದಾಗಿ ಹೇಳಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.